ಎಲ್ಲರೂ ನಾನು ನೆಕ್ಸ್ಟ್ ಟೈಮ್ ಮತ್ತೆ ವಿಸಿಟ್ ಮಾಡಿದಾಗ ಎಲ್ಲರಿಗೂ 100% ರಿಸಲ್ಟ್ ಬಂದಿರಬೇಕು. ಯಾಕಂದರೆ ಇದು ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಳ, ಅರ್ಥ ಆಯ್ತಾ? ಇಲ್ಲಿ ಸ್ಥಳ ಮಹಿಮೆನೂ ಚೆನ್ನಾಗಿದೆ, ಜೊತೆಗೆ ಇದು ಇತಿಹಾಸ ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರ. ನೀವು ಇಲ್ಲಿ ಓದ್ತಾ ಇರ್ತಕ್ಕಂಥ ಕ್ಷೇತ್ರ, ಅರ್ಥ ಆಯ್ತಾ? ಜೊತೆಗೆ ನಿಮ್ಮ ಸ್ಕೂಲು ನೀವೇನು ಊಟ ಮಾಡಿದ್ರೆ ಅದನ್ನೇ ನಾನು ಊಟ ಮಾಡಿದೆ. ತುಂಬ ಚೆನ್ನಾಗಿ ಊಟ ಮಾಡಿದ್ರು, ಅಡುಗೆ ಮಾಡಿದರು. ಇಷ್ಟು ಜನ ಅಡುಗೆಯವರಿದ್ದಾರೆ, ನಿಮಗೆ ಒಳ್ಳೆ ಉತ್ತಮವಾದಂಥ ಶಿಕ್ಷಕರಿದ್ದಾರೆ, ಒಳ್ಳೆ ಸೌಲಭ್ಯ ಇದೆ. ಇನ್ನೇನು ಬೇಕು ನಿಮ್ಗೆ ಓದೋದಕ್ಕೆ? ಮನೆಯಲ್ಲೂ ಕೂಡ ನಿಜವಾಗ್ಲೂ ನಿಮ್ಗೆ ಈ ರೀತಿ ಸೌಲಭ್ಯ ಇರೋದಿಲ್ಲ, ಹೌದಲ್ವಾ? ಅಲ್ಲಿ ಮನೆಗೆ ಹೋದ್ರೆ ನಿಮಗೆ ಕೆಲಸ ಮಾಡಿ ಅಂತಾರೆ. ಸಂಜೆ ಹೊತ್ತು ಸ್ಕೂಲಿಂದ ಹೋದ್ರೆ ಕೆಲಸ ಎಲ್ಲ ಮಾಡಿಸ್ತಾರೆ ಅಲ್ವಾ? 7-7:30 ಆಗೋಷ್ಟೊತ್ತು ನಿಮಗೂ ಸುಸ್ತಾಗ್ಬಿಡುತ್ತೆ, ಮಲ್ಕೊಂಡ್ಬಿಡ್ತೀರಾ. ಇಲ್ಲಿ ನೋಡಿ ಏನೂ ಕೆಲಸ ಇಲ್ಲ, ಆರಾಮಾಗಿ ಓದ್ಬೋದು. ಈ ಒಂದು ಉತ್ತಮವಾದ ಅವಕಾಶನ ನೀವೆಲ್ಲರೂ ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತು ಈಚೆ ಬರಬೇಕು. ಅರ್ಥ ಆಯ್ತಾ? ಈಗ SLC-ವರೆಗೂ ಇಲ್ಲಿ ನಿಮಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಸಿಕ್ಕಿದ್ರು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೂ ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಮತ್ತೆ ನೀವು ಅಲ್ಲಿ ಜಾಯಿನ್ ಆಗಿ ನೆಕ್ಸ್ಟ್ ಡಿಗ್ರಿ ಮುಗಿಸಿ ಒಳ್ಳೆ ಸ್ಥಾನಗಳಿಗೆ ಹೋಗ್ಬೇಕು ನೀವೆಲ್ಲರೂ. ಈ ಒಂದು ಸಮಯ ನೀವು ಓದೋದಕ್ಕೆ ಹೆಚ್ಚು ಉಪಯೋಗಿಸ್ಬೇಕು. ಈ ಅಪ್ಪಿ ತಪ್ಪಿ ನೀವು ಈ ಒಂದು ಸಮಯ ಮಿಸ್ ಮಾಡಿಕೊಂಡ್ರು ನೀವು ಯೋಚನೆ ಮಾಡೋಷ್ಟು ಟೈಮ್ಗೆ ನಿಮ್ಮ ಸಮಯ ಎಲ್ಲ ಮುಗ್ದೋಗಿರುತ್ತೆ. ಆಗ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಬರೀ ಮನೆಯಲ್ಲಿ ಕೆಲಸ ಮಾಡಿಕೊಂಡೇ ಇರಬೇಕು. ಹಂಗೆ ಮಾಡ್ತೀರಾ? ಇಲ್ಲ ಓದ್ಬಿಟ್ಟು ಒಳ್ಳೆ ಜಾಬ್ಗೆ ಹೋಗ್ತೀರಾ? ಎಲ್ಲರೂ ಹೋಗ್ತೀರಾ? ಕಷ್ಟ ಅಲ್ವಾ ಅದೆಲ್ಲ? ಬೆಳಗ್ಗಿಂದ ಸಾಯಂಕಾಲ ನಮ್ಮ ಥರ ಜಾಬ್ ಮಾಡೋದು. ಮನೆಯಲ್ಲಿ ಒಂದು ಸ್ವಲ್ಪ ಅಡುಗೆ ಮಾಡಿ ಇಟ್ಬಿಟ್ಟು ಮಲ್ಕೊಬಿಡ್ಬೋದಲ್ಲ? ಯಾರು ಹಂಗಿರಕ್ಕೆ ಇಷ್ಟಪಡ್ತೀರಾ? ನಾನು ಒಳ್ಳೆ ಗೃಹಿಣಿ ಆಗಬೇಕು ಅಂತ ಯಾರು ಇಷ್ಟಪಡ್ತೀರಾ? ಇಲ್ಲ, ಯಾರೋ ಇರ್ತಾರೆ, ನನಗೆ ಒಂದು ಒಳ್ಳೆ ಗೃಹಿಣಿ ಆಗಬೇಕು ಅಂತ ಆಸೆ ಇದೆ, ಒಳ್ಳೆ ಅಡುಗೆಗಳನ್ನು ಮಾಡಬೇಕು ಅಂತಾನು ಆಸೆ ಪಡ್ತಾರೆ. ಯಾರಿದ್ದೀರಾ ಆ ಥರ? ಇಲ್ಲ, ಪರವಾಗಿಲ್ಲ, ಹೇಳಿ. ಅದು ಒಂದು ಕಲೆ. ಮನೆಯಲ್ಲಿದ್ದು ಬೆಳಿಗ್ಗೆ 6 ಗಂಟೆಗೆ ಎದ್ದು ಮನೆ ಮುಂದ್ಗಡೆ ಶುಚಿ ಮಾಡಿ ರಂಗೋಲಿ ಬಿಡಿಸೋದು, ಪ್ರತಿದಿನ ಬೇರೆ ರಂಗೋಲಿ ಬಿಡಿಸೋದು, ಪ್ರತಿದಿನ ಒಳ್ಳೆ, ಅದು ಕೂಡ ಒಂದು ಕಲೆ. ಅದು ಅಪರೂಪ, ತುಂಬ ಅಪರೂಪ ಆ ರೀತಿ ಇರ್ತಕ್ಕಂಥ ಗೃಹಿಣಿಯರು. ಅದು ಕೂಡ ನಿಜವಾಗ್ಲೂ ಕೂಡ ಒಳ್ಳೆಯ ಕೆಲಸನೇ, ನಾನು ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸೊ ಅದರ ಜೊತೆಗೆ ಒಳ್ಳೆ ಡಿಗ್ರಿಯನ್ನು ಮಾಡಿ, ಜೊತೆಗೆ ನೀವು ಸ್ವಾವಲಂಬಿಗಳಾಗಿ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಒಂದು ಮನೆತನಕ್ಕೆ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಗೌರವವನ್ನು ತಂದುಕೊಡಿ. ಸಮಾಜದಲ್ಲಿ ನೀವೆಲ್ಲರೂ ಕೂಡ ಮುಂದೆ ಸತ್ತು ಪ್ರಜೆಗಳಾಗಬೇಕು. ಸಮಾಜಕ್ಕೆ ನೀವೆಲ್ಲರೂ ನಮಗೆ ಬೇಕಾಗಿರ್ತಕ್ಕಂಥ ಪ್ರಜೆಗಳಾಗಬೇಕು. ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಎಷ್ಟು ವರ್ಷಕ್ಕೆ ನೀವೆಲ್ಲ ವೋಟಿಂಗ್ ಪವರ್ ತಗೊಳ್ಳೋದು? 18 ಇಯರ್ಸ್. 18 ಇಯರ್ಸ್ ಆಗಿದ ತಕ್ಷಣ ವೋಟ್ ಹಾಕ್ತೀರಾ? ಯಾಕೆ? ನಿಮಗೆ ಮತದಾನ ಪದ್ಧತಿ ಅಂತ ನಿಮ್ಗೆ 5ನೇ ಕ್ಲಾಸಲ್ಲೇ ಬಂದಿದೆ, ನೀವಿನ್ನೂ ಕ್ಲಾರಿಟಿ ಕೊಡ್ತಾ ಇಲ್ಲ ನನಗೆ. 18 ವರ್ಷ ಆದ್ಮೇಲೆ ವೋಟ್ ಮಾಡ್ಬೋದಲ್ಲ, ಮತ್ತೆ ಹೇಳ್ತಾ ಇಲ್ಲ ಅಂದ್ರೆ ನೀವು ಓದಿರೋದನ್ನ ಕನ್ಫರ್ಮ್ ಆಗಿ ಕಾನ್ಫಿಡೆಂಟ್ ಆಗಿ ಓದಿಲ್ಲ. ನೀವು ಪರೀಕ್ಷೆ ಬರೆಯೋಕ್ಕೋಸ್ಕರ ಓದಿದ್ದೀರಾ. ಕನಿಷ್ಠ 18 ವಯಸ್ಸಾಗಿರ್ತಕ್ಕಂಥವ್ರು ಮತದಾನವನ್ನ ಮಾಡಬಹುದು ಅಂತ ಎಲ್ಲರೂ ಇಷ್ಟೊತ್ತಿಗೆ ಎಕ್ಸಾಮಲ್ಲಿ ಒಂದು ಲೈನ್ ಬರ್ತಿರ್ತೀರಾ. ಆದ್ರೆ ಇವಾಗ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಮನಸ್ಸಿಟ್ಟು ಓದಿಲ್ಲ. ಎಕ್ಸಾಮ್ಗೋಸ್ಕರ ಓದಿದ್ದೀರಾ, ಎಕ್ಸಾಮ್ ಬರೆದ ತಕ್ಷಣ ಮರ್ತೋಗ್ತೀರಾ. ಇವತ್ತು ತಿಳ್ಕೊಳ್ಳಿ, ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಿಷಯವನ್ನು ಕೂಡ ಓದಿ ಅರ್ಥೈಸ್ಕೊಂಡು ಮನನ ಮಾಡ್ಕೋಬೇಕು. ಅರ್ಥ ಆಯ್ತಾ? ನೀವು ಓದಿರ್ತಕ್ಕಂಥದ್ದು ಇವತ್ತು ಎಕ್ಸಾಮ್ವರೆಗೂ ಮಾತ್ರ ಅಲ್ಲ, ಓದಿ ಅರ್ಥ ಮಾಡಿಕೊಂಡು ನೀವು ಮನವರಿಕೆ ಮಾಡಿಕೊಂಡು ಅದನ್ನು ಮುಂದೇನೂ ಬಳಸಬೇಕು. ಆ ರೀತಿ ಓದಿ, ಅದು ಜೀವನಕ್ಕೋಸ್ಕರ ಓದ್ತೀರಾ. ಇಲ್ಲ ಅಂದರೆ ಎಕ್ಸಾಮ್ ಓದ್ತೀರಾ, ಮರೀತೀರಾ, ಅಷ್ಟೇ. ಆ ಬುಕ್ಸ್ನೆಲ್ಲ ಏನು ಮಾಡ್ತೀರಾ? ರಜದಲ್ಲಿ ಮಾಡಿಬಿಡಲ್ವಾ? 8ನೇ ಕ್ಲಾಸ್ ಆದಮೇಲೆ ಮಾಡಿಬಿಟ್ಟು 9ನೇ ಕ್ಲಾಸ್
ಪುಸ್ತಕಗಳಿದೆ, ಅದು ಕೊನೆ ನೀವು ಡಿಗ್ರಿ ಓದ್ತಿರಲ್ಲ ಅವಾಗವರೆಗೂ ಬೇಕಾಗುತ್ತೆ. ಇಲ್ಲಿ ಸಣ್ಣದಾಗಿ ಒಂದು ವಿಷಯ, ಫಾರ್ ಎಕ್ಸಾಂಪಲ್ ಸಣ್ಣ ವಿಷಯನ ಎಲಾಬ್ರೇಟ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಈ ಪುಸ್ತಕಗಳು ಡಿಗ್ರಿವರೆಗೂ ಬೇಕಾಗುತ್ತೆ. ಆಮೇಲೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲ ಬರೀತಿರಲ್ಲ ಅವಾಗಲೂ ಕೂಡ ಇದೇ ಬೇಸ್. 8th, 9th, 10th ಬುಕ್ಸು ಬೇಸ್ ಆಗಿ ಇಟ್ಕೊಂಡೇ ನೀವೆಲ್ಲಾನು ಮುಂದೆ ಸ್ಟಡಿ ಮಾಡ್ತಾ ಹೋಗೋದು. ಈ ಪುಸ್ತಕಗಳನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇತಿಹಾಸ ಪುಸ್ತಕ ಆಗ್ಬೋದು ಅಥವಾ ನಿಮ್ಮ ಸಮಾಜ ವಿಜ್ಞಾನ ಮತ್ತೆ ವಿಜ್ಞಾನ, ಈ ಯಾವ ಪುಸ್ತಕಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಬಿಸಾಡಬೇಡಿ. ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. 6th ಇಂದ ಹಿಡಿದು PUC ವರೆಗೂ ಎಲ್ಲ ಬುಕ್ಸ್ ನಿಮ್ಮ ಹತ್ರ ಇರಬೇಕು. ನಿಮಗೆ ಓದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಈ ಪುಸ್ತಕಗಳನ್ನು ಬಿಟ್ಟು ಆಮೇಲೆ ಬೇರೆ ಖರೀದಿ ಮಾಡಬೇಕು ಅನ್ನೋ ಇದೇ ಬರೋದಿಲ್ಲ. ಇದೇ ಬೇಸ್, ನಿಮ್ಗೆ ಬೇಸ್ ಪುಸ್ತಕಗಳೇ ಇದಾಗಿರ್ತವೆ. ಸೊ ಹಾಗಾಗಿ ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಎಲ್ಲರೂ ನಿಮ್ಮ ಹೆಣ್ಮಕ್ಳನ್ನ, ಇಷ್ಟು ಜನ ಹೆಣ್ಮಕ್ಳನ್ನ ನಾನು ಒಟ್ಟಿಗೆ ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ. ಅಂದ್ರೆ ಏನೋ ಒಂದು ಸಾಧನೆ ಮಾಡ್ತಾರೆ ಇವರು ಅಂತಕ್ಕಂಥ ಒಂದು ಆಶಾಭಾವನೆ. ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡಲ್ಲ, ಚೆನ್ನಾಗಿ ಓದ್ಕೊಂಡು ಮುಂದಕ್ಕೆ ಬುದ್ಧಿವಂತರಾಗ್ತಾರೆ ಅನ್ನೋದು ಒಂದು ಅಭಿಪ್ರಾಯ ನನಗೆ. ಸೊ ಆ ಒಂದು ಭರವಸೆನ ನೀವೆಲ್ಲರೂ ಕೂಡ ಸುಳ್ಳು ಮಾಡಬಾರದು. ಏನಮ್ಮ, ನಿಮ್ಮ ತಂದೆ ತಾಯಿಗೂ ಕೂಡ ಒಂದು ಗೌರವನ ತಂದ್ಕೊಡುವಾಗ ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ, ನಿಮ್ಗೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅನ್ನೋದನ್ನ ಒಂದ್ಸರಿ ನೆನೆಸ್ಕೊಳ್ಳಿ. ನೀವು 10:30, 11 ಗಂಟೆ ಆದ್ರೂ ಮಲ್ಗಲ್ಲ, ಓದ್ತಾನೆ ಇರ್ತೀರ. ತಿರ್ಗಾ ಬೆಳಗಿನ ಜಾವ ಎದ್ದು ಕರೆಕ್ಟಾಗಿ 5:30, 6 ಗಂಟೆಗೆ ಮತ್ತೆ ಅಭ್ಯಾಸ ಮಾಡಿ. ಅರ್ಥ ಆಯ್ತಾ? ಬೆಳಿಗ್ಗೆ ಓದ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಎಷ್ಟೊತ್ತಿಗೆ ಎದ್ದು ಹೇಳ್ತೀರಾ? 7 ಗಂಟೆಗಾ?